ಈ 3 ವರ್ಷಗಳಲ್ಲಿ ಆ ಸರ್ಕಾರದ ಸಾಧನೆ ಏನಂದ್ರಿಗಿನ 100 ಸುಳ್ಳುಗಳು ಹೇಳಿರೋದೇ ಅದು ಸರ್ಕಾರದ ಸಾಧನೆ ಆಗಿದೆ. ಸಿದ್ದರಾಮಯ್ಯನವರು ಈ ಸುಳ್ಳಿನ ಮಾಲೀಕರವರು. ಡಿ.ಕೆ. ಶಿವಕುಮಾರ್ ಅವರು ಈ ಸುಳ್ಳಿನ ಸಾಕ್ಷಿದಾರರವರು. ಹಾಗಾಗಿ ಈ ಸರ್ಕಾರ ಸುಳ್ಳಿನ ಮೇಲೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಉದಾಹರಣೆಯನ್ನು ಹೇಳಬೇಕಾದ್ರೆ ಹಾಲು ಉತ್ಪಾದಕರಿಗೆ ಸುಮಾರಾಗಿ 700 ಕೋಟಿ ರೂಪಾಯಿ ನೀಡಬೇಕಾಯ್ತು. ಇಲ್ಲಿ ತನಕ ಕೂಡ ಬಾಕಿ ನೀಡಲಿಲ್ಲ. ಹಾಲು ಉತ್ಪಾದಕರಿಗೆ 700 ಕೋಟಿ ರೂಪಾಯಿ. ಜೊತೆಲಿ ಬಿತ್ತನೆ ಬೀಜಕ್ಕೆ ಸುಮಾರಾಗಿ 60% ಜಾಸ್ತಿ ರೇಟ್ ಮಾಡಿದೆ ಅಂದರೆ ಏರಿಕೆಯನ್ನು ಮಾಡೋಂಥ ಕೆಲಸ ಆಗಿದೆ. 60% ಬಿತ್ತನೆ ಬೀಜಕ್ಕೆ. ದೇಶದಲ್ಲಿದ್ದಂಥ ರೈತರು ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ. ದೇಶದಲ್ಲಿದ್ದಂಥ ಪ್ರಧಾನಿ ಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಇವತ್ತು ರೈತರ ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರೈತರು ಸಾಕಷ್ಟು ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಇವತ್ತು ಆತ್ಮಹತ್ಯೆಗಳ ಭಾಗ್ಯವನ್ನು ಕೂಡ ಮುಂದುವರಿಸಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ನಾವು ಅನ್ಕೊಂಡಿದ್ವಿ ದೇಶದಲ್ಲಿ ಇವತ್ತು ರೈತರು ಆತ್ಮಹತ್ಯೆಗಳು ಕಡಿಮೆ ಆಗ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಕೂಡ ಕಡಿಮೆ ಆಗ್ಬೇಕಂತ ತಿಳ್ಕೊಂಡಿದ್ವಿ. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ರೈತರ ಆತ್ಮಹತ್ಯೆ ಭಾಗ್ಯವನ್ನು ಕೂಡ ಮುಂದುವರಿಸಂತ ಕೆಲಸ ಕೂಡ ಮಾಡಿದ್ದಾರೆ. ರೈತರ ಆತ್ಮಹತ್ಯೆಯನ್ನು ಇವತ್ತು ಸಾಕಷ್ಟು ಕಡೆ ಆಗ್ತಾ ಇದ್ರೆ ಕೂಡ ಈ ಸರ್ಕಾರ ಏನು ಮಾಡ್ತಾ ಇದ್ರಿಗಿನ ಒಂದು 6ನೇ ಗ್ಯಾರಂಟಿ ಅಂದ್ರಿಗಿನ ಇವತ್ತು ಈ ಬರಗೈನ ಸರ್ಕಾರ ಅಂದ್ರಿಗಿನ ಖಾಲಿ ಕೈಗಳ ಸರ್ಕಾರ ಆಗಿದೆ. ಬರಗೈನ ಸರ್ಕಾರ ಇವತ್ತು ರಾಜ್ಯದಲ್ಲಿ 23ನೇ ವರ್ಷದಲ್ಲಿ 2023ನೇ ಇಸ್ವಿದಲ್ಲಿ 2423 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. 2023 ಮಂದಿ ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 24ರಲ್ಲಿ 2971 ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ. 2971 ಈ ಸರ್ಕಾರ ಇವತ್ತು ಮಾನಗೆಟ್ಟ ಸರ್ಕಾರ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ರೈತರು ಬಿತ್ತನೆ ಬೀಜನ ವಿಚಾರದಲ್ಲಿ ಈ ಬಿತ್ತನೆ ಬೀಜ ವಿಚಾರದಲ್ಲಿ ಸಂಪೂರ್ಣವಾಗಿ ಯೋಗ್ಯತೆಯನ್ನು ಕಳ್ಕೊಂಡು ಕೇಂದ್ರ ಸರ್ಕಾರ ಕೊಟ್ಟಂತ ರಸಗೊಬ್ಬರವನ್ನು ಎಲ್ಲ ರೀತಿಯಲ್ಲೂ ಕಳ್ಳ ಸಂತೆಯಲ್ಲಿ ಕೂಡ ಮಾರಾಟ ಮಾಡಿಕೊಂಡಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ.